ದೆಹಲಿ ಪಬ್ಲಿಕ್ ಸ್ಕೂಲ್, ಅಮಿಟಿ ಮತ್ತು ಮದರ್ ಮೇರಿಸ್ನ ಹಲವಾರು ಕ್ಯಾಂಪಸ್ಗಳು ಸೇರಿದಂತೆ ದೆಹಲಿ ಎನ್ಸಿಆರ್ನ ವಿವಿಧ ಭಾಗಗಳಲ್ಲಿ ಕನಿಷ್ಠ 8 ಶಾಲೆಗಳಿಗೆ ಬುಧವಾರ ಬೆಳಗ್ಗೆ ಬಾಂಬ್ ದಾಳಿಯ ಬೆದರಿಕೆಯ ಇಮೇಲ್ಗಳು ಬಂದಿವೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳನ್ನು ತೆರವುಗೊಳಿಸಲಾಗ್ತಾ ಇದ್ದು, ದೆಹಲಿ ಪೊಲೀಸರು ಆವರಣದಲ್ಲಿ ಸಂಪೂರ್ಣ ಶೋಧವನ್ನು ನಡೆಸ್ತಾ ಇದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಡಿಪಿಎಸ್ ನಾಲೆಡ್ಜ್ ಪಾರ್ಕ್ 5 ಗ್ರೇಟರ್ ನೋಯ್ಡಾದ ಹೊರಗೆ ಬಾಂಬ್ ನಿಷ್ಕ್ರಿಯ ದಳ ನಿಂತಿದ್ದು, ಬಾಂಬ್ ಪತ್ತೆ ಘಟಕ, ಬಾಂಬ್ ನಿಷ್ಕ್ರಿಯ ತಂಡ ಮತ್ತು ದೆಹಲಿ ಅಗ್ನಿಶಾಮಕ ಸೇವೆಯ ತಂಡವನ್ನು ಶಾಲೆಗಳಿಗೆ ಸಜ್ಜುಗೊಳಿಸಲಾಗಿದೆ. ಅಲ್ಲಿ ಅವರು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ದೆಹಲಿ ಪಬ್ಲಿಕ್ ಸ್ಕೂಲ್ ದ್ವಾರಕಾದಲ್ಲಿ ಬಾಂಬ್ ಇರುವ ಬಗ್ಗೆ ಮಾಹಿತಿ ಲಭಿಸಿದೆ. ದೆಹಲಿ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಮಯೂರ್ ವಿಹಾರನ್, ಮದರ್ ಮೇರಿಸ್, ಅಮಿತಿ, ಸಾಕೇತ್ ಮತ್ತು ಪುಷ್ಪಾ ವಿಹಾರ್, ಡಿಪಿಎಸ್ ನೋಯ್ಡಾ, ವಸಂತ್ ಕುಂಜ್, ಆರ್ಕೆಪುರಂ ಮತ್ತು ಸಂಸ್ಕೃತಿ ಶಾಲೆಗಳಿಗೂ ಇದೇ ರೀತಿಯ ಬೆದರಿಕೆಗಳು ಬಂದಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ದೆಹಲಿ ಪಬ್ಲಿಕ್ ಸ್ಕೂಲ್, ಅಮಿಟಿ ಮತ್ತು ಮದರ್ ಮೇರಿಸ್ನ ಹಲವಾರು ಕ್ಯಾಂಪಸ್ಗಳು ಸೇರಿದಂತೆ ದೆಹಲಿ ಎನ್ಸಿಆರ್ನ ವಿವಿಧ ಭಾಗಗಳಲ್ಲಿ ಕನಿಷ್ಠ 8 ಶಾಲೆಗಳಿಗೆ ಬುಧವಾರ ಬೆಳಗ್ಗೆ ಬಾಂಬ್ ದಾಳಿಯ ಬೆದರಿಕೆಯ ಇಮೇಲ್ಗಳು ಬಂದಿವೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳನ್ನು ತೆರವುಗೊಳಿಸಲಾಗ್ತಾ ಇದ್ದು, ದೆಹಲಿ ಪೊಲೀಸರು ಆವರಣದಲ್ಲಿ ಸಂಪೂರ್ಣ ಶೋಧವನ್ನು ನಡೆಸ್ತಾ ಇದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಡಿಪಿಎಸ್ ನಾಲೆಡ್ಜ್ ಪಾರ್ಕ್ 5 ಗ್ರೇಟರ್ ನೋಯ್ಡಾದ ಹೊರಗೆ ಬಾಂಬ್ ನಿಷ್ಕ್ರಿಯ ದಳ ನಿಂತಿದ್ದು, ಬಾಂಬ್ ಪತ್ತೆ ಘಟಕ, ಬಾಂಬ್ ನಿಷ್ಕ್ರಿಯ ತಂಡ ಮತ್ತು ದೆಹಲಿ ಅಗ್ನಿಶಾಮಕ ಸೇವೆಯ ತಂಡವನ್ನು ಶಾಲೆಗಳಿಗೆ ಸಜ್ಜುಗೊಳಿಸಲಾಗಿದೆ. ಅಲ್ಲಿ ಅವರು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ದೆಹಲಿ ಪಬ್ಲಿಕ್ ಸ್ಕೂಲ್ ದ್ವಾರಕಾದಲ್ಲಿ ಬಾಂಬ್ ಇರುವ ಬಗ್ಗೆ ಮಾಹಿತಿ ಲಭಿಸಿದೆ. ದೆಹಲಿ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಮಯೂರ್ ವಿಹಾರನ್, ಮದರ್ ಮೇರಿಸ್, ಅಮಿತಿ, ಸಾಕೇತ್ ಮತ್ತು ಪುಷ್ಪಾ ವಿಹಾರ್, ಡಿಪಿಎಸ್ ನೋಯ್ಡಾ, ವಸಂತ್ ಕುಂಜ್, ಆರ್ಕೆಪುರಂ ಮತ್ತು ಸಂಸ್ಕೃತಿ ಶಾಲೆಗಳಿಗೂ ಇದೇ ರೀತಿಯ ಬೆದರಿಕೆಗಳು ಬಂದಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ದೆಹಲಿ ಪಬ್ಲಿಕ್ ಸ್ಕೂಲ್, ಅಮಿಟಿ ಮತ್ತು ಮದರ್ ಮೇರಿಸ್ನ ಹಲವಾರು ಕ್ಯಾಂಪಸ್ಗಳು ಸೇರಿದಂತೆ ದೆಹಲಿ ಎನ್ಸಿಆರ್ನ ವಿವಿಧ ಭಾಗಗಳಲ್ಲಿ ಕನಿಷ್ಠ 8 ಶಾಲೆಗಳಿಗೆ ಬುಧವಾರ ಬೆಳಗ್ಗೆ ಬಾಂಬ್ ದಾಳಿಯ ಬೆದರಿಕೆಯ ಇಮೇಲ್ಗಳು ಬಂದಿವೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳನ್ನು ತೆರವುಗೊಳಿಸಲಾಗ್ತಾ ಇದ್ದು, ದೆಹಲಿ ಪೊಲೀಸರು ಆವರಣದಲ್ಲಿ ಸಂಪೂರ್ಣ ಶೋಧವನ್ನು ನಡೆಸ್ತಾ ಇದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಡಿಪಿಎಸ್ ನಾಲೆಡ್ಜ್ ಪಾರ್ಕ್ 5 ಗ್ರೇಟರ್ ನೋಯ್ಡಾದ ಹೊರಗೆ ಬಾಂಬ್ ನಿಷ್ಕ್ರಿಯ ದಳ ನಿಂತಿದ್ದು, ಬಾಂಬ್ ಪತ್ತೆ ಘಟಕ, ಬಾಂಬ್ ನಿಷ್ಕ್ರಿಯ ತಂಡ ಮತ್ತು ದೆಹಲಿ ಅಗ್ನಿಶಾಮಕ ಸೇವೆಯ ತಂಡವನ್ನು ಶಾಲೆಗಳಿಗೆ ಸಜ್ಜುಗೊಳಿಸಲಾಗಿದೆ. ಅಲ್ಲಿ ಅವರು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ದೆಹಲಿ ಪಬ್ಲಿಕ್ ಸ್ಕೂಲ್ ದ್ವಾರಕಾದಲ್ಲಿ ಬಾಂಬ್ ಇರುವ ಬಗ್ಗೆ ಮಾಹಿತಿ ಲಭಿಸಿದೆ. ದೆಹಲಿ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಮಯೂರ್ ವಿಹಾರನ್, ಮದರ್ ಮೇರಿಸ್, ಅಮಿತಿ, ಸಾಕೇತ್ ಮತ್ತು ಪುಷ್ಪಾ ವಿಹಾರ್, ಡಿಪಿಎಸ್ ನೋಯ್ಡಾ, ವಸಂತ್ ಕುಂಜ್, ಆರ್ಕೆಪುರಂ ಮತ್ತು ಸಂಸ್ಕೃತಿ ಶಾಲೆಗಳಿಗೂ ಇದೇ ರೀತಿಯ ಬೆದರಿಕೆಗಳು ಬಂದಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ದೆಹಲಿ ಪಬ್ಲಿಕ್ ಸ್ಕೂಲ್, ಅಮಿಟಿ ಮತ್ತು ಮದರ್ ಮೇರಿಸ್ನ ಹಲವಾರು ಕ್ಯಾಂಪಸ್ಗಳು ಸೇರಿದಂತೆ ದೆಹಲಿ ಎನ್ಸಿಆರ್ನ ವಿವಿಧ ಭಾಗಗಳಲ್ಲಿ ಕನಿಷ್ಠ 8 ಶಾಲೆಗಳಿಗೆ ಬುಧವಾರ ಬೆಳಗ್ಗೆ ಬಾಂಬ್ ದಾಳಿಯ ಬೆದರಿಕೆಯ ಇಮೇಲ್ಗಳು ಬಂದಿವೆ. ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳನ್ನು ತೆರವುಗೊಳಿಸಲಾಗ್ತಾ ಇದ್ದು, ದೆಹಲಿ ಪೊಲೀಸರು ಆವರಣದಲ್ಲಿ ಸಂಪೂರ್ಣ ಶೋಧವನ್ನು ನಡೆಸ್ತಾ ಇದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಡಿಪಿಎಸ್ ನಾಲೆಡ್ಜ್ ಪಾರ್ಕ್ 5 ಗ್ರೇಟರ್ ನೋಯ್ಡಾದ ಹೊರಗೆ ಬಾಂಬ್ ನಿಷ್ಕ್ರಿಯ ದಳ ನಿಂತಿದ್ದು, ಬಾಂಬ್ ಪತ್ತೆ ಘಟಕ, ಬಾಂಬ್ ನಿಷ್ಕ್ರಿಯ ತಂಡ ಮತ್ತು ದೆಹಲಿ ಅಗ್ನಿಶಾಮಕ ಸೇವೆಯ ತಂಡವನ್ನು ಶಾಲೆಗಳಿಗೆ ಸಜ್ಜುಗೊಳಿಸಲಾಗಿದೆ. ಅಲ್ಲಿ ಅವರು ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ದೆಹಲಿ ಪಬ್ಲಿಕ್ ಸ್ಕೂಲ್ ದ್ವಾರಕಾದಲ್ಲಿ ಬಾಂಬ್ ಇರುವ ಬಗ್ಗೆ ಮಾಹಿತಿ ಲಭಿಸಿದೆ. ದೆಹಲಿ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ ಎಂದು ದೆಹಲಿ ಪೊಲೀಸರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಮಯೂರ್ ವಿಹಾರನ್, ಮದರ್ ಮೇರಿಸ್, ಅಮಿತಿ, ಸಾಕೇತ್ ಮತ್ತು ಪುಷ್ಪಾ ವಿಹಾರ್, ಡಿಪಿಎಸ್ ನೋಯ್ಡಾ, ವಸಂತ್ ಕುಂಜ್, ಆರ್ಕೆಪುರಂ ಮತ್ತು ಸಂಸ್ಕೃತಿ ಶಾಲೆಗಳಿಗೂ ಇದೇ ರೀತಿಯ ಬೆದರಿಕೆಗಳು ಬಂದಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ.